ಹಾಯ್ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಕ್ಲಾಸಲ್ಲಿ ಬಂದ್ಬಿಟ್ಟು SSC JDಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಅದರಲ್ಲಿ ಮುಖ್ಯವಾಗಿ ಏನಂದ್ರೆ 13/1/2023ರಲ್ಲಿ ಮೂರನೇ ಶಿಫ್ಟ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ಏನ್ ಮಾಡೋಣ ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡೋಣ ಅಂತ. ಸೊ ನೋಡ್ರಿ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಪ್ರತಿ ಒಂದೊಂದು ನಿಮಗೆ ಏನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಸೊ ಅದೇ ರೀತಿಯಾಗಿ ಇದೇ 21ನೇ ತಾರೀಕು ನಾವು ಏನ್ ಮಾಡತ್ತೇವೆ ಅಂದ್ರೆ ಒಂದು ಫ್ರೀ ಆಗಿ SSC JD ಆಫ್ಲೈನ್ ಕ್ಲಾಸಸ್ ಅನ್ನ ಮಾಡಿದ್ವಿ. ಸೊ ಒಂದು ಫ್ರೀ ಆಗಿ ಸೆಮಿನಾರ್ ಇದೆ. ಓಕೆ, 21/12/2025 ಓಕೆ, ಇದೇ ತಿಂಗಳ 21ನೇ ತಾರೀಕು ಏನೈತೆ ಅಂದ್ರೆ ಒಂದು ಫ್ರೀ ಆಗಿ SSC JD ಆಗಿರ್ಬೋದು, ಅಗ್ನಿವೀರಿಗೆ ಸಂಬಂಧಪಟ್ಟಂತ ಒಂದು ಫ್ರೀ ಆಗಿರುವಂತ ಸೆಮಿನಾರ್ ಇದೆ. ಸೊ ಅದು ಕಂಪ್ಲೀಟ್ ಆದ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಆಫ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ರಾಯಬಾಗ ಸುತ್ತಮುತ್ತಲು ಇರುವಂತ ಎಲ್ಲ SSC JD ಯಾರ್ಯಾರು ಪ್ರಿಪ್ರೇಷನ್ ಆಗತ್ತಿರಲ್ಲ, ಸೊ ಅವ್ರು ಅಟೆಂಡ್ ಆಗ್ರಿ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರ, ಫಿಸಿಕಲ್ ಯಾವ ತರ ರೆಡಿ ಮಾಡಬೇಕು, ಸೊ ಎಲ್ಲ ಓವರ್ ಆಲ್ ಆಗಿ ನಿಮ್ಗೆ ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ಹಾಗಿದ್ರೆ ನೋಡ್ರಿ, SSC JDಯಲ್ಲಿ ಕೇಳಿರುವಂತ 13ನೇ ತಾರೀಕು 2023ರಲ್ಲಿ ಕೇಳಿರುವಂತ ಪ್ರಶ್ನೆಗಳು ಯಾವ್ಯಾವ ಅಂತ ನೋಡೋಣ. ಸೊ ಹಾಗಿದ್ರೆ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬರ್ರಿ. ಓಕೆ, ಇನ್ ವಿಚ್ ಲೆಟರ್ ಕಸ್ಟರ್ ವಿಲ್ ರಿಪ್ಲೇಸ್ ದಿ ಕ್ವಶನ್ ಮಾರ್ಕ್ ದ ಕಂಪ್ಲೀಟ್ ದಿ ಗಿವನ್ ಸೀರೀಸ್ ಅಂತ ಕೊಟ್ಟಾರ. ಓಕೆ, ಹಾಗಿದ್ರೆ ಇದು ಯಾವ ಚಾಪ್ಟರ್ ಮೇಗಿದೆ? ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲಿದೆ. ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಪ್ರಶ್ನೆಗಳನ್ನ ಕೇಳಿದಾರೆ. ಸೊ ಹೀಗಿದ್ದಾಗ ಫಸ್ಟ್ ನೋಡ್ರಿ, ಏನಿದೆ ಅಂದ್ರ DKLX ಅಂತ ಇದೆ, EMOU ಅಂತ ಇದೆ. ನೆಕ್ಸ್ಟ್ FORR ಅಂತ ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ ಇದೆ. ನೆಕ್ಸ್ಟ್ HSXL ಅಂತ ಇದೆ, HSXL ಅಂತ ಇದೆ. ಸೊ ಹೀಗಿದ್ದಾಗ ಫಸ್ಟ್ ನೋಡ್ರಿ, ಡಿ ಇದ್ದಿದ್ದ ಇ ಹೆಂಗಾಗಿದೆ ಅಂತ ನೋಡ್ಬೇಕ್ರಿ. ಡಿ ಇ ಆಗಿದೆ, ಇ ಆದ ನಂತರ ಎಫ್ ಆಗಿದೆ, +1 ಮಾಡ್ಯಾರ. ಈ ಎಫ್ ಆದ ನಂತರ ಏನಾಗಬೇಕು? ಜಿ ಅಂತ ಆಗಬೇಕು. ಇಲ್ಲಿ +1 ಮಾಡ್ರೆ ಇಲ್ಲಿ ಫಸ್ಟ್ ಬರ್ಬೇಕಾಗಿರುವಂತ ಟರ್ಮ್ ಯಾವ್ದ್ರಿ? ಜಿ. ಸೊ ಎಲ್ಲಾದ್ರೂ ಫಸ್ಟ್ ಏನೈತಿ? ಇಲ್ಲೂ ಕೂಡ ಜಿ ಇದೆ, ಇಲ್ಲಿ ಕೂಡ ಜಿ ಇದೆ, ಇಲ್ಲಿ ಕೂಡ ಜಿ ಇದೆ, ಇಲ್ಲಿ ಜಿ ಇದೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೆಕೆಂಡ್ ನಂಬರ್ ಕೂಡ ಎಲ್ಲಾ ಕಡೆ ಕ್ಯೂ ಕ್ಯೂ ಜಿ ಕ್ಯೂ ಜಿ ಕ್ಯೂ ಜಿ ಕ್ಯೂ ಅಂತ ಇದೆ. ಸೊ ಈಗ ಥರ್ಡ್ ಒನ್ ಏನಿದೆ ಅಂದ್ರ ಡಿಫ್ರೆನ್ಸ್ ಇದೆ. ಸೊ ಥರ್ಡ್ ಟರ್ಮ್ ಅನ್ನ ನೋಡ್ರಿ, ಎಲ್ಲಿದ್ದು ಏನಾಗಿತ್ತು ಅಂದ್ರ ಎಲ್ ನೋಡ್ರಿ ಓ ಆಗಿದೆ. ಹಾಗಿದ್ರೆ ಇಲ್ಲಿಂದ ಇಲ್ಲಿ ಎಲ್ ದಿಂದ ಓ ಆಗ್ಬೇಕಾದ್ರೆ ನೋಡ್ರಿ LMNO +3 ಆಗಿದೆ. ಕರೆಕ್ಟಾ? +3. ಓ ದಿಂದ ಆರ್ ಯು ಕೂಡ ಏನಾಗಿತ್ರಿ? +3 ಅಂತ ಆಗಿದೆ. ಅದೇ ತರ ಇನ್ನು ಆರ್ ಇಂದ +3 ಅನ್ನು ಮಾಡ್ಬೇಕು ನೋಡ್ರಿ. ಯು ದಿಂದ ಆರ್ಗೆ +3 ಅಂತ ಆಗಿದೆ. ಆರ್ ಇಂದ ಮತ್ತೇನ್ ಮಾಡ್ಬೇಕ್ರಿ? +3 ಅಂತ ಮಾಡ್ಬೇಕು. ಹಾಗಿದ್ರೆ +3 ಆರ್ ಇಂದ +3 ಅನ್ನ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಯು ಅಂತ ಬರುತ್ತೆ. ಏನ್ ಬರುತ್ತ್ರಿ? ಯು ಅಂತ ಬರುತ್ತೆ. ಸೊ ನೋಡ್ರಿ, ಜಿ ಆದ ನಂತರ ಸೆಕೆಂಡ್ ಟರ್ಮ್ ಕ್ಯೂ ಬರುತ್ತೆ. ಕ್ಯೂ ಆದ ನಂತರ ಯು ಅಂತ ಬರುತ್ತೆ ನೋಡ್ರಿ. OPQ ಆರು +3 ಮಾಡಿದ ನಂತರ RSTU. ಓಕೆ, ಸೊ ಅದಾದ ನಂತರ ಲಾಸ್ಟ್ ಟರ್ಮ್ ಅನ್ನ ನೋಡ್ರಿ. ಲಾಸ್ಟ್ ಟರ್ಮು ಇಲ್ಲಿ ಯು ಅಂದ್ರೆ ಇಲ್ಲಿದೆ, ಇವೆರಡು ಆನ್ಸರ್ ಅಲ್ಲ. 3 ಮತ್ತು 4ನೇ ಆನ್ಸರ್ ಏನ್ರಿ? ರಾಂಗ್ ಆನ್ಸರ್. ಸೊ ಇನ್ ಲಾಸ್ಟ್ ಟರ್ಮ್ ಓನ್ಲಿ ಪಿ ಇದೆ, ಇಲ್ಲಿ ಓ ಇದೆ. ಯಾವ್ದು ಲಾಸ್ಟ್ ಯಾವ್ದು ಡಿಜಿಟ್ ಬರ್ತದಲ್ಲ, ಸೊ ಅದೇ ರೈಟ್ ಆನ್ಸರ್. ಎಕ್ಸ್ ಆದ ನಂತರ ಏನೈತೆ ಅಂದ್ರೆ ಯು ಇದೆ, ಯು ಆದ ನಂತರ ಆರ್ ಇದೆ, ಆರ್ ಆದ ನಂತರ ಯಾವ ಟರ್ಮ್ ಬರ್ತೈತಿ ಅಂತ ನೋಡ್ಬೇಕು. ಎಕ್ಸ್ ಇಲ್ಲಿ ಏನಾಗಿದೆ ಅಂದ್ರೆ ರಿವರ್ಸ್ ಬಂದೈತಿ. ಸೊ ರಿವರ್ಸ್ ಬಂದಾಗ ಏನ್ ಮಾಡ್ರಂದ್ರ ಈ ಕಡೆಯಿಂದ ಬರ್ಬೇಕು. ಓಕೆ, ಇಲ್ಲಿ ಯಾವ ಟರ್ಮ್ ಬರ್ತೈತಿ ಅಂತ ನಮ್ಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಆರದಿಂದ ಯುಗೆ ಎಷ್ಟು ಡಿಫ್ರೆನ್ಸ್ ಐತಿ ಅಂತ ನೋಡ್ಕೊಂಡ್ಬಿಟ್ರೆ, ಆರಿಂದ ಯುಗೆ ಎಷ್ಟು ಡಿಫ್ರೆನ್ಸ್ ಐತಿ ಅಂದ್ರೆ -3 ಮಾಡಿದಾರೆ. ಆರಿಂದ ಯುಗೆ -3 ಮಾಡಿದಾರು ಅಂದ್ರೆ ಈ ಕಡೆಯಿಂದ ಈ ಕಡೆ ಬಂದ್ರೆ -3 ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿಂದ ನಮ್ಗ ಎಲ್ ದಿಂದ ಏನ್ ಮಾಡ್ಬೇಕಂದ್ರ +3 ಅನ್ನ ಮಾಡಿದ್ರೆ ಆನ್ಸರ್ ಅನ್ನ ಸಿಕ್ಬಿಡ್ತೈತಿ. LMNO. ಹಾಗಿದ್ರೆ ಇಲ್ಲಿ ಬರ್ಬೇಕಾಗಿರೋದು ಯಾವ್ದ್ರಿ? ಓ ಅಂತ ಬರುತ್ತೆ. ಲಾಸ್ಟ್ಕ ಓ ಅಂತ ಬರುತ್ತೆ. ಓ ದಿಂದ ಮತ್ತ -3 ಅನ್ನ ಮಾಡಿದ್ರೆ ಆರ್ ಅಂತ ಬರುತ್ತೆ. ಆರಿಂದ -3 ಅನ್ನ ಮಾಡಿದ್ರೆ ಯು ಅಂತ ಬರುತ್ತೆ. ರಿಂದ ಇಲ್ಲೂ ಕೂಡ 3 ಅನ್ನ ಮಾಡಿದ್ರೆ ಏನ್ ಬರುತ್ತೆ? ಎಕ್ಸ್ ಅಂತ ಬರುತ್ತೆ. ಓಕೆ, -3 ಅಲ್ಲ +3. ರಿವರ್ಸ್ ಹೋದ್ರೆ +3, ಹಿಂಗ್ ಸ್ಟೇಟ್ ಎಕ್ಸ್ ಆದ ನಂತರ ಯು -3 ಯಾಕೆ ಯು ಆದ ನಂತರ ಆರ್ಗ್ -3, ಆರಿಂದ -3 ಅನ್ನ ಮಾಡಿದ್ರೆ ಓ ಬರುತ್ತೆ. ಓ ದಿಂದ -3 ಅನ್ನ ಮಾಡಿದ್ರೆ ಎಲ್ ಅಂತ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ GQUO ಅಂತೇಳಿ ಆಪ್ಷನ್ ನಂಬರ್ ಯಾವ್ದು ಅಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಸೆಲೆಕ್ಟ್ ದಿ ಕರೆಕ್ಟ್ ಮಿರರ್ ಇಮೇಜ್ ಅಂತ ಅಂದಾರೆ. ಯಾವ್ದ್ರಿ ಮಿರರ್ ಯಾವ್ದಿದೆ ಅಂದ್ರೆ MN ದಾಗ ಪ್ಲೇಸ್ ಮಾಡಿದಾರೆ. ಸೊ ಹಾಗಿದ್ರೆ ಇಲ್ಲಿ ಬರ್ಬೇಕಾಗಿರೋದು ಯಾವ್ದೈತಿ ಅಂತ ನೋಡ್ಬೇಕ್ರಿ. ಫಸ್ಟ್ ಪೆಲ ಎನ್ ಇದೆ. ಎನ್ ನೋಡ್ರಿ, ಎಲ್ಲಾ ಕಡೆ ಎನ್ ಆಲ್ಮೋಸ್ಟ್ ಸೇಮ್ ಆಗಿದೆ. ಓಕೆ, ಎನ್ ಏನೈತೆ ಅಂದ್ರೆ ಎಲ್ಲಾ ಕಡೆ ಸೇಮ್ ಇದೆ. ಸೊ ಹಾಗಿದ್ರೆ ಡಿಫ್ರೆಂಟ್ ಆಗಿ ಬರೋದು ಯಾವುದು?
ಓಕೆ. ಎನ್ ಆದ ನಂತರ ನೆಕ್ಸ್ಟ್ ಓ ಇದ್ದದ್ ನೋಡ್ರಿ. ಓ ಇಲ್ಲಿ ಓ ಇದೆ, ಇಲ್ಲಿ ಸ್ಮಾಲ್ ಓ ಇದೆ. ಇದು ಆಪ್ಷನ್ ಬರಂಗಿಲ್ಲ, ಯಾಕಂದ್ರೆ ನಮ್ದು ಕ್ಯಾಪಿಟಲ್ ಓ ಬರ್ಬೇಕು. ಇದು ದೊಡ್ಡ ಕ್ಯಾಪಿಟಲ್ ಓ ಇದೆ, ಸೊ ಇದು ಕೂಡ ಕ್ಯಾಪಿಟಲ್ ಓ ಇದೆ, ಇದು ಸ್ಮಾಲ್ ಓ ಇದೆ, ಇವು ಬರಲ್ಲ. ಆಪ್ಷನ್ ನಂಬರ್ ಬಿ ಮತ್ತು ಆಪ್ಷನ್ ನಂಬರ್ ಡಿ ಬರುವುದಿಲ್ಲ. ಎರಡು ರಾಂಗ್ ಯೂಸೇಜ್, ಇದು ಎರಡು ರಾಂಗ್ ಯೂಸೇಜ್. ಓಕೆ, ಸೊ ಈಗ ಆಗಿದ್ರೆ ನಮ್ದು ಆಪ್ಷನ್ದಾಗ ಯಾವ್ಯಾವ ಬರ್ಬೇಕ್ರಿ? ಬಂದ್ರ ಆಪ್ಷನ್ ಎ ಬರ್ಬೋದು, ಬಿಟ್ರೆ ಆಪ್ಷನ್ ನಂಬರ್ ಸಿ ಬರ್ಬೋದು. ಓಕೆನಾ? ಸೊ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಆಯ್ ಅಂತ ಟರ್ಮ್ ಇದೆ. ಇವ್ ಹೇಳಿದ್ರು ನೋಡ್ರಿ, ಆ ಇದೆ. ನೆಕ್ಸ್ಟ್ ಟಿ ಕೂಡ ಒಂದ ಕಡೆ ಮೂತಿದೆ, ಟಿ ಕರೆಕ್ಟ್ ಇದೆ. ಎ ಆಯ್ತು. ನೆಕ್ಸ್ಟ್ ಎಲ್ಲು ಕೂಡ ಸೇಮ್ ಇದೆ, ಎಲ್ಲು ಕೂಡ ಸೇಮ್ ಇದೆ. ಇವು ನೋಡ್ರಿ, ಇವು ಕೂಡ ಸೇಮ್ ಇದೆ. ನೆಕ್ಸ್ಟ್ ಎಂ ನೋಡ್ರಿ, ಎಮ್ ಕೂಡ ಸೇಮ್ ಇದೆ. ನೆಕ್ಸ್ಟ್ ಆರ್ ಕೂಡ ಸೇಮ್ ಇದೆ. ನೆಕ್ಸ್ಟ್ ಓ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಓ ಇದೆ, ಇಲ್ಲಿ ಸ್ಮಾಲ್ ಓ ಇದೆ. ಹಾಗಿದ್ರೆ ಇಲ್ಲಿ ಬಂದದ್ದು ಯಾವ್ದು ಓ ಇದೆ? ಕ್ಯಾಪಿಟಲ್ ಓ ಅಂತ ಇದೆ. ಕ್ಯಾಪಿಟಲ್ ಓ ಇದ್ದದಲ್ರಿ ಆಪ್ಷನ್ ಎದಾಗ ಮಾತ್ರ. ಆಪ್ಷನ್ ನಂಬರ್ ಸಿನು ಕೂಡ ಏನಾಗುತ್ತೆ? ರಾಂಗ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ರಾಂಗು, ಸಿ ರಾಂಗು, ಡಿನು ಕೂಡ ರಾಂಗು. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಎ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ ದ ಕೋಡ್ ಲ್ಯಾಂಗ್ವೇಜ್ ಡಾರ್ಕ್ ಕಲರ್ ಈಸ್ ಕೋಡೆಡ್ ಆಸ್. ಇದೇನಂದ್ರೆ ಇದು ಕೂಡ ಕೋಡಿಂಗ್ ಮತ್ತು ಡಿಕೋಡಿಂಗ್ಗೆ ಸಂಬಂಧಪಟ್ಟದ್ದು. ಓಕೆ, ಇದು ನೋಡ್ರಿ ಎಷ್ಟನೇದಂದ್ರ ಎರಡನೇದು ಲೆಕ್ಕ ಇದು. ಕೋಡಿಂಗ್ ಮತ್ತು ಡಿಕೋಡಿಂಗ್ಗೆ ಎರಡನೇದು. ಇನ್ ದ ಕೋಡ್ ಲ್ಯಾಂಗ್ವೇಜ್ ಡಾರ್ಕ್ ಕಲರ್ ಈಸ್ ಕೋಡೆಡ್ ಆಸ್ YUNU ಅಂತ ಮಾಡ್ಯಾರು. ಡೇಸ್ ಆರ್ ಬ್ರೈಟ್ ಅನ್ನಕ್ಕೆ ಏನ್ ಕೋಡ್ ಯೂಸ್ ಮಾಡ್ಯಾರ್ರಿ? WUTUKU ಅಂತ ಮಾಡ್ಯಾರು. ನೈಟ್ಸ್ ಆರ್ ಡಾರ್ಕ್ ಅಂತ ಮಾಡಕ್ ಏನ್ ಕೋಡ್ ಯೂಸ್ ಮಾಡ್ಯಾರು? KUNUPU ಅಂತ ಮಾಡ್ಯಾರು. ಆಮೇಲೆ ನೆಕ್ಸ್ಟ್ ಪೇಂಟ್ ಬ್ರೈಟ್ ಅಂತ ಕೋಡಿಗೆ ಯಾವ್ದು ಯೂಸ್ ಮಾಡ್ಯಾರ ಅಂದ್ರೆ WRU ಅಂತ ಮಾಡ್ಯಾರು. ವಾಟ್ ಈಸ್ ದ ಕೋಡ್ ಆಫ್ ಪೇಂಟ್ ಅಂತ ಕೇಳಿ, ವಾಟ್ ಈಸ್ ದ ಕೋಡ್ ಆಫ್ ಪೇಂಟ್ ಅಂತ ಹೇಳಿ. ಸೊ ನಮಗೆ ಬಂದಂತ ನೋಡ್ರಿ, ಇಲ್ಲಿ ಬರ್ಕೊಂಡ್ಬಿಟ್ಟು ಒಂದ್ಸಲ ನೋಡ್ರಿ. ಡಾರ್ಕ್ ಅಂತ ಇದೆ ಫಸ್ಟ್ ಡಾರ್ಕ್ ಕಲರ್ ಅಂತ ಹೇಳಿ. ಡಾರ್ಕ್ ಕಲರ್ಸ್ ಏನಂತ ಕೋಡ್ ಐತೆ ಅಂದ್ರೆ YUNU ಅಂತ ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಡೇಸ್ ಆರ್ ಬ್ರೈಟ್ ಅನ್ನಕ ಯಾವ ಕೋಡ್ ಅನ್ನ ಯೂಸ್ ಮಾಡ್ಯಾರ ಅಂದ್ರ WUTUKU ಅಂತ ಯೂಸ್ ಮಾಡ್ಯಾರ. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, ನೈಟ್ಸ್ ಆರ್ ಡಾರ್ಕ್ ಅನ್ನಕ ನೈಟ್ಸ್ ಆರ್ ಡಾರ್ಕ್ ಅನ್ನುವಂತ ಕೋಡಿಗೆ ಏನ್ ಯೂಸ್ ಮಾಡ್ಯಾರ ಅಂದ್ರ ನೈಟ್ಸ್ ಆರ್ ಡಾರ್ಕ್ ಅಂತ ಯೂಸ್ ಮಾಡಕ ನೈಟ್ಸ್ ಆರ್ ಡಾರ್ಕ್ ಅನ್ನೋ ಕೋಡ್ ಏನ್ ಯೂಸ್ ಮಾಡ್ಯಾರ ಅಂದ್ರ, ಸೊ ಕೋಡ್ ಏನಿದೆ ಅಂದ್ರ KUNUPU ಅಂತ ಇದೆ. KUNUPU ಅಂತ. ಆಮೇಲೆ ನೆಕ್ಸ್ಟ್ ಪೇಂಟ್ ಬ್ರೈಟ್ ಅಂತ ಕೋಡಿಗೆ ಯಾವ್ದು ಯೂಸ್ ಮಾಡ್ಯಾರ ಅಂದ್ರ ಪೇಂಟ್ ಬ್ರೈಟ್ಗೆ ಸೊ WURU ಅಂತ ಹೇಳಿ, WURU ಅಂತ ಹೇಳಿ. ಸೊ ನಮಗೆ ಯಾವ್ದು ಕೋಡ್ ಕೇಳ್ಯಾರ ಅಂದ್ರೆ ಪೇಂಟ್ ಕೇಳ್ಯಾರ. ಪೇಂಟ್ ಇರೋದು ಎಲ್ಲೈತ್ರಿ? ಇಲ್ಲಿ ಲಾಸ್ಟ್ ಇದೆ. ಸೊ ಹಾಗಿದ್ರ ಇಲ್ಲಿ ನೋಡ್ರಿ, ಬ್ರೈಟ್ ಅನ್ನೋದ ಎಕ್ಸ್ಟ್ರಾ ಬಂದೈತಿ. ಬ್ರೈಟ್ ಅನ್ನೋದು ಎಲ್ಲೈತಿ ಅಂದ್ರೆ ಇಲ್ಲಿದೆ. ಕರೆಕ್ಟಾ? ಸೊ ಇವ್ ಎರಡತ್ರ ಕಾಮನ್ ಇರುವಂತ ಟರ್ಮ್ ಯಾವ್ದೈತಿ ಅಷ್ಟು ನೋಡ್ಕೊಂಡ್ಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇವ್ ಎರಡತ್ರ ಕಾಮನ್ ಇರೋದು ಯಾವ್ದ್ರಿ? WU ಇದೆ. ಸೊ ಹಾಗಿದ್ರ ಬ್ರೈಟ್ ಅನ್ನುವಂತ ಕೋಡ್ ಯಾವ್ದಕ್ಕೆ ಯೂಸ್ ಆಗತೈತಿ ಅಂದ್ರೆ WU ಕೋಡ್ ಯೂಸ್ ಆಗತೈತಿ. ಹಾಗಿದ್ರ ಪೇಂಟ್ ಅಂದ್ರೆ ಏನಾಗುತ್ತೆ ಅಂದ್ರ RU ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದಂದ್ರೆ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದೇ ತರ ಪೇಂಟ್ ಕೋಡ್ ಏನೈತಿ ಈಗ? ಪೇಂಟ್ ಕೋಡ್ ಅನ್ನ ಏನಂತ ಯೂಸ್ ಐತ್ರಿ? RU ಅಂತ ಆಯ್ತು. ಸೊ ಅದೇ ತರ ನೋಡ್ರಿ, ಈಗ ಬ್ರೈಟ್ ಅನ್ನುವಂತ ಕೋಡ್ ಏನೈತ್ರಿ? WU ಅಂತ ಆಯ್ತು. ಸೊ ಅದ್ ಬಿಟ್ರೆ ಈಗ ನೋಡ್ರಿ, ನೆಕ್ಸ್ಟ್ ಮತ್ತೆ ಏನಾರ ಕಾಮನ್ ಇದ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಡಾರ್ಕ್ ಇದೆ, ಇಲ್ಲಿ ಕೂಡ ಡಾರ್ಕ್ ಇದೆ. ಸೊ ಇವ್ ಎರಡತ್ರ ಕಾಮನ್ ಯಾವ್ದೈತೆ ಅಂದ್ರೆ NUNU ಕಾಮನ್ ಇದೆ. ಸೊ NUNU. ಸೊ ಹಾಗಿದ್ರೆ ಡಾರ್ಕ್ ಅಂದ್ರೆ ಕೋಡ್ ಏನ್ರಿ? ಡಾರ್ಕ್ ಕೋಡ್ ಏನಾಗತ್ತಂದ್ರ NU ಅಂತ ಆಗುತ್ತೆ. NU ಅಂತ ಆಗುತ್ತೆ. ಡಾರ್ಕ್ ಕೋಡ್ ಆಯ್ತು. ನೆಕ್ಸ್ಟ್ ಇನ್ ಕಲರ್ ಕೋಡ್ ಏನಾಗತ್ತಂದ್ರ YU ಅಂತ ಆಗುತ್ತೆ. ಕಲರ್ ಕೋಡ್ ಏನಾಗುತ್ತೆ? YU ಅಂತ ಆಗುತ್ತೆ. YU. ಸೊ ಅದೇ ತರ ನೋಡ್ರಿ, ನೈಟ್ಸ್ ಇವ್ ಎರಡತ್ರ ಕಾಮನ್ ಇರೋದು ಯಾವ್ದೈತ್ರಿ? R ಕಾಮನ್ ಇದೆ. ಸೊ ಆಲ್ರೆಡಿ WU ಆಗೈತಿ. ಇನ್ನು ಅದು ಬಿಟ್ರೆ ಕಾಮನ್ ಮತ್ತೆ ಯಾವ್ದೈತಿ? KU ಐತಿ ನೋಡ್ರಿ. KU ಅಂತ ಹೇಳಿ. ಸೊ ಹಾಗಿದ್ರ R ಕೋಡ್ ಏನಾಗತ್ತ ಅಂದ್ರ KU ಅಂತ ಆಗುತ್ತೆ. R ಕೋಡ್ ಏನಾಗತ್ತ? KU ಅಂತ ಆಗುತ್ತೆ. ಹಾಗಿದ್ರೆ KU ಮುಗಿತು. ಸೊ ನೆಕ್ಸ್ಟ್ R ಮುಗಿತು. ನೈಟ್ಸ್ ಕೋಡ್ ಏನಂದ್ರ PU. ಏನ್ರಿ? ನೈಟ್ ಕೋಡ್ ಏನಂದ್ರ
ಪಿ ಯು ಅಂತ ಆಗತ್ತೆ, ಪಿ ಯು. ಸೊ ಹಾಗಿದ್ರೆ ನೋಡ್ರಿ ಎಲ್ಲಾ ತರದ ಕೋಡ್ ಸಿಕ್ತು, ಆರ್ ಸಿಕ್ತು, ಪೇಂಟ್ ಸಿಕ್ತು. ಇನ್ನು ಡೇ ಒಂದು ಉಳಿದೈತಿ. ಡೇ ಉಳಿದಿದ್ದು ಯಾವ್ದಂದ್ರೆ ಟಿ ಯು ಅಂತೇಳಿ. ಡಿ ಎ ವೈ ಡಿ ಅಂದ್ರೆ ಏನ್ರಿ, ಟಿ ಯು ಅಂತ. ಸೊ ಹಾಗಿದ್ರೆ ಎಲ್ಲಾ ತರದ್ದು ನಮಗೆ ಏನದು ಕೋಡ್ಗಳು ಸಿಕ್ಕು. ಸೊ ನಮಗೆ ಕೇಳಿರೋದು ಯಾವ್ದ್ರಿ, ಪೇಂಟ್ ಕೋಡ್. ಹಾಗಿದ್ರೆ ಪೇಂಟ್ ಕೋಡ್ ಏನಾಗುತ್ತೆ ಅಂದ್ರೆ ಆರ್ ಯು ಅಂತ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ಇದಂತರೂ ಡಿಕ್ಷನರಿ ಪ್ರಾಬ್ಲಮ್. ಇದಂತರೂ ಸಿಂಪಲ್ ಆಗಿರುತ್ತೆ. ಸೊ ಪ್ರತಿ ಕ್ವಶನ್ ಪೇಪರ್ದಾಗ ಈ ಕ್ವಶನ್ಸ್ ಇದ್ದೇ ಇರುತ್ತೆ 100%. ಓಕೆ, ವಿಚ್ ಆಪ್ಷನ್ ಈಸ್ ರೀಪ್ರೆಸೆಂಟ್ ದಿ ಕರೆಕ್ಟ್ ಆರ್ಡರ್ ಆಫ್ ದ ಗಿವನ್ ವರ್ಡ್ ಆಸ್ ದೇ ವುಡ್ ಅಪಿಯರ್ ಇನ್ ದಿ ಇಂಗ್ಲಿಷ್ ಡಿಕ್ಷನರಿ ಅಂತ ಕೇಳಿದಾರೆ. ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ನಾವು ಏನ್ ಮಾಡ್ಬೇಕಂದ್ರೆ ಇದನ್ನ ಸೆಟಪ್ ಮಾಡ್ಬೇಕೀಗ. ಸೊ ಫಸ್ಟ್ ನೋಡ್ರಿ, ಎಲ್ಲಾತ್ರೋಗ ಏನ್ ಬಂದಿತ್ತು ಅಂದ್ರೆ NA ಅಂತ ಬಂದಿತ್ತು. ಕರೆಕ್ಟಾ? ಎಲ್ಲಾತ್ರೋಗ NA ಅಂತ ಇದೆ. ಸೊ ಒಂದ್ ಸೆಕೆಂಡ್, ಎಲ್ಲಾದ್ರೂ ಏನೈತ್ರಿ NA. ಇಲ್ಲಿ ಕೂಡ NA ಇದೆ, ಇಲ್ಲಿ ಕೂಡ NA ಇದೆ, NA ಇದೆ, NA ಇದೆ. ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಯು ಇದೆ, ಟಿ ಇದೆ, ಟಿ ಇದೆ, ಜಿ ಇದೆ, ಪಿ ಇದೆ. ಸೊ ಹಾಗಿದ್ರೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಬರೆದ್ರೆ ಯಾವ್ದು ಬರುತ್ತೆ ಅಂದ್ರೆ ಫಸ್ಟ್ ಪೇಲ ಜಿ ಅಂತ ಫಸ್ಟ್ ಬರುತ್ತೆ. ಅಲ್ಫಾಬೆಟ್ದಾಗ ಜಿ ಅನ್ನುವಂತ ಟರ್ಮ್ ಫಸ್ಟ್ ಬರುತ್ತೆ. ಹಾಗಿದ್ರೆ 4 ಅನ್ನೋದು ಎಲ್ಲಿ ಐತಂದ್ರೆ ಆಪ್ಷನ್ 2 ದಾಗ ಮತ್ತು ಆಪ್ಷನ್ 4 ದಾಗ ಮಾತ್ರ ಇದೆ. ಆಪ್ಷನ್ 3 ಮತ್ತು ಆಪ್ಷನ್ 1 ಏನಂದ್ರೆ ರಾಂಗ್ ಯೂಸೇಜ್. ಆಪ್ಷನ್ ನಂಬರ್ 1 ಮತ್ತು 3 ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಇನ್ನು 2 ತರಾಗ 2 ಅಥವಾ 4, 2 ತರಾಗ ಒಂದ್ ಸರಿ ಇರುತ್ತೆ. ಸೊ ಇಲ್ಲಿ 4 ಆದ ನಂತರ 5 ಬಂದಿದೆ, ಇಲ್ಲಿ ಕೂಡ 4 ಆದ ನಂತರ 5 ಬಂದಿದೆ. ನೆಕ್ಸ್ಟ್ ಇನ್ನ 3 ಮತ್ತು 3ನೇದು 1ನೇದ 2 ತರ ಯಾವ್ದು ಒಂದು ಕರೆಕ್ಟ್ ಆನ್ಸರ್ ಐತಿ. 3 ಬರ್ಬೋದು ಅಥವಾ 1 ಬರ್ಬೋದು. ಸೊ ಇಲ್ಲಿ ನೋಡ್ರಿ 3ನೇ ನಂಬರ್ ಎಲ್ಲಿದೆ, 3ನೇ ನಂಬರ್ದ NA ಟಿ ಅಂತ ಇದೆ ನೋಡಿ. ಇಲ್ಲಿ ಟಿ ಅಂತ ಇದೆ, ಇಲ್ಲಿ ನೋಡ್ರ ಯು ಅಂತ ಇದೆ. ಸೊ ನಮ್ದ 3 ಮತ್ತೆ ಸಾರಿ 1 ಸೆಕೆಂಡ್, 2ನೇದು ಮತ್ತೆ ಇದ್ರೊಳಗ 1, 3ನೇದು ಬರ್ಬೋದು, ಬಂದ್ರ 1ನೇ ಆಪ್ಷನ್ ಬರ್ಬೋದು. ಸೊ 3ನೇ ಆಪ್ಷನ್ ಏನಂತ್ರಿ, NAT ಅಂದ್ರ ಐ ಅಂತ ಇದೆ, NAT ಅಂತ ಇದೆ ಥರ್ಡ್ ಆಪ್ಷನ್. 1 ಸೆಕೆಂಡ್, 4 5ನೇದು ಮುಗಿತು. 4 ಮತ್ತು 5ನೇದು ಬಗ್ಗೆ ಇರ್ತೀವಿ. ಇದು ಮತ್ತು ಇದನ್ನ ತೆಗೆದ್ಬಿಡ್ಬೇಕು. ಇನ್ನು ಇವು 3 ತರಾಗ ಯಾವ್ದು ಫಸ್ಟ್ ಬರ್ತೈತಿ ನೋಡ್ಬೇಕೀಗ. NA ಅಂತ ಯು ಇದೆ, ಇವು 2 ತರ ಟಿ ಅಂತ ಇದೆ. ಸೊ ಈಗ 2 ಮತ್ತು 3 ತರ 1 ಮಾತ್ರ ಬರಬೇಕು. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಇಲ್ಲಿ ನೋಡ್ರಿ ಟಿ ಫಸ್ಟ್ ಬರ್ತಾವ. ಓಕೆ, ಹಾಗಿದ್ರೆ ಯು ಬರಂಗಿಲ್ಲ. ಯು ಅನ್ನೋದು ಇದು ನೆಕ್ಸ್ಟ್ ಲಾಸ್ಟ್ಗೆ ಬರೋ ಕಂಪಲ್ಸರಿ. ಸೊ ಈಗ ಅದ್ರ ಟಿ ಆದ ನಂತರ ನೆಕ್ಸ್ಟ್ ಇಲ್ಲಿ ಯು ಇದೆ, ಇಲ್ಲಿ ಐ ಇದೆ. ಸೊ ಬರ್ಬೇಕಾಗಿರೋದು ಯಾವ್ದು ಅಂದ್ರೆ ಥರ್ಡ್ ಆಪ್ಷನ್. ಯಾವ್ದು ಕರೆಕ್ಟ್ ಅಂದ್ರೆ 4 5 3 2 1 ಇದೆಲ್ಲ ಇದ ಕರೆಕ್ಟ್ ಆನ್ಸರ್. 4 5 3 2 1 ಅಂತ. ಸೊ ಇಲ್ಲಿ ನೋಡ್ರಿ ಇನ್ನೊಂದ್ಸಲ. ಸೊ ಡಿಕ್ಷನರಿ ಪ್ರಕಾರ ಬರೆದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂದ್ರೆ NAGGING ಅಂತ ಬರುತ್ತೆ. ಓಕೆ, ಇದೇನಂದ್ರೆ ಫಸ್ಟ್ ಆಪ್ಷನ್ ಬರುತ್ತೆ. ಇದು ಎಲ್ಲಿ ಐತೆ ಅಂದ್ರೆ 4ನೇ ನಂಬರ್ದಾಗಿದೆ. ಸೊ ಅದಾದ ನಂತರ 5ನೇ ನಂಬರ್ದಾಗಿಂದ ಬರುತ್ತೆ ಯಾವ್ದಂದ್ರೆ NAPPING ನ್ಯಾಪಿಂಗ್ ಅಂತ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಥರ್ಡ್ ಒನ್ ಬರುತ್ತೆ. ಥರ್ಡ್ ಒನ್ ನೋಡ್ರಿ ಏನಿದೆ, NATIONAL ನ್ಯಾಷನಲ್ ಅಂತ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಒನ್ ಬರುತ್ತೆ NATURAL ಅಂತ ಬರುತ್ತೆ. ಸೊ ಅದಾದ ನಂತರ ಲಾಸ್ಟ್ ಫಸ್ಟ್ ಒನ್ ಅಂತ ಬರುತ್ತೆ. ಫಸ್ಟ್ ಒನ್ ಏನೈತ್ರಿ, ಲಾಸ್ಟ್ ಕೊಡೋದದ್ದು NAUGHTY ಅಂತ ಬರುತ್ತೆ. ಸೊ ನೋಡ್ರಿ NA ಎಲ್ಲಾದ್ರೂ ಅಂದ್ರೂ ಕಾಮನ್ ಐತಿ. ಸೊ ಇದು ಅದಕ್ಕೆ ಫಸ್ಟ್ ಬರುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಜಿ ಇದೆ. ABCD ಪ್ರಕಾರ ಬರ್ಕೋತ ಹೋದ್ರೆ ಫಸ್ಟ್ ಜಿ ಬರುತ್ತೆ. ಸೊ ಅದಕ್ಕಾಗಿ ಇದು ಫಸ್ಟ್ ಬರುತ್ತೆ. ಜಿ ಆದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇವೆಲ್ಲ ಟಿ ಯು ಅದಾವು, ಇವು ಲಾಸ್ಟ್ ಬಂದೇ ಬರ್ತಾವ. ಸೊ ಇಲ್ಲಿ ಪಿ ಇದೆ ಅಂತ ಸೆಕೆಂಡ್ ನಂಬರ್ ಬರುತ್ತೆ. ಸೊ ಇವು 2 ಟಿ ಕಾಮನ್ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಂಬರ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಐ ಫಸ್ಟ್ ಬರುತ್ತೆ, ಯು ಫಸ್ಟ್ ಬರುತ್ತೆ, ಐ ಫಸ್ಟ್ ಬರುತ್ತೆ. ಸೊ ಅದಕ್ಕಾಗಿ ಇದು ಥರ್ಡ್ ನಂಬರ್ ಬರುತ್ತೆ. ಸೊ ಇನ್ನ ಇದ್ರೊಳಗಂತೂ ಇದು ಯು ಇದೆ, ಇದಂತೂ ಲಾಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಕರೆಕ್ಟ್ ಆನ್ಸರ್. ಸೊ ಇದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಲಾಸ್ಟ್ ಒನ್ ಇದೆ ಆನ್ಸರ್ ಬರುತ್ತೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಸೆಕೆಂಡ್ ಆಪ್ಷನ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಅಂತ ಹೇಳಿ, ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಅಂತ. ಸೊ ಇಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಇದ್ದಾಗ ಫಸ್ಟ್ ಪೆಲ್ಲ ಸ್ಟೇಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಅದಾದ ನಂತರ ಏನ್ ಮಾಡ್ಬೇಕಂದ್ರ ಕನ್ಕ್ಲೂಷನ್ ಅನ್ನ ನೋಡ್ಬೇಕು. ಫಸ್ಟ್ ನೋಡ್ರಿ ಆಲ್ ಬೆಡ್ಸ್ ಆರ್ ಟೇಬಲ್ಸ್ ಅಂತ ಕೊಟ್ಟಾರ. ಆಲ್ ಬೆಡ್ಸ್ ಆರ್ ಟೇಬಲ್ಸ್ ಅಂತ ಕೊಟ್ಟಾರ. ಓಕೆ, ಸೊ ಅದೇ ತರ ಆಲ್ ಕ್ವಾಡ್ಸ್ ಆರ್ ಟೇಬಲ್ ಅಂತ ಕೊಟ್ಟಾರ. ಆಲ್ ಕ್ವಾಡ್ಸ್ ಆರ್ ಇದೇನಂದ್ರೆ ಕ್ವಾಡ್. ಆಲ್ ಕ್ವಾಡ್ಸ್ ಆರ್ ಏನಾಯ್ತು, ಟೇಬಲ್ ಅಂತ ಆಯ್ತು. ಇದು ಮುಗಿತು, ಇದು ಮುಗಿತು. ನೋಡ್ರಿ ಆಲ್ ಕ್ವಾಡ್ಸ್ ಎಂದು ಅಂದ್ರೆ ಟೇಬಲ್ ದಾಗದಾವ. ಆಲ್ ಕ್ವಾಡ್ಸ್ ಟೇಬಲ್ ದಾಗದಾವ. ಸೊ ಅದೇ ತರ ಆಲ್ ಟೇಬಲ್ಸ್ ಆರ್ ಎಂದು ಅಂದ್ರೆ ಟ್ಯಾಪ್ ದಾಗದಾವ. ಆಲ್ ಟೇಬಲ್ಸ್ ಅನ್ನೋದು ದೊಡ್ಡದ್ರಿ. ಹಾಗಿದ್ರ ಆಲ್ ಟೇಬಲ್ಸ್ ಎದ್ರಾಗದಾವ ಅಂದ್ರ ಟ್ಯಾಪ್ ದಾಗದಾವ. ಟ್ಯಾಪ್ TAP ಟ್ಯಾಪ್ ದಾಗದಾವ.
ಸೊ ಅದೇ ತರ ನೋಡ್ರಿ ನಮ್ ಕನ್ಕ್ಲೂಷನ್ ಏನಾಗ್ಬೇಕಂದ್ರೆ ಇದ್ರ ಪ್ರಕಾರ ಫಾಲೋ ಅಪ್ ಆಗ್ಬೇಕು ಈಗ. ಓಕೆನಾ, ಒಂದ್ ಸೆಕೆಂಡ್. ಹಾ, ಫಸ್ಟ್ ಒನ್ ಐತಿ ಅಂದ್ರೆ ಆಲ್ ಕ್ಯಾಡ್ಸ್ ಆರ್ ಆಲ್ ಕ್ವಾಡ್ಸ್ ಆರ್ ಟ್ಯಾಪ್ಸ್ ಅಂತ ಇದೆ. ಆಲ್ ಕ್ವಾಡ್ಸ್ ಆರ್ ನೋಡ್ರಿ, ಆಲ್ ಕ್ವಾಡ್ಸ್ ಆರ್ ಟ್ಯಾಪ್ಸ್ ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಇದೆ, ಒಳ್ಳೇದು ಕರೆಕ್ಟ್ ವಿಷಯ ಇದೆ ನೋಡ್ರಿ. ಆಲ್ ಕ್ವಾಡ್ಸ್ ಅನ್ನೋದು ಟ್ಯಾಪ್ ದಾಗ ಬಂದೈತಿ, ಆಲ್ ಕ್ವಾಡ್ಸ್ ಅನ್ನೋದು ಟ್ಯಾಪ್ ದಾಗ ಬಂದೈತಿ. ಸೊ ಅದೇ ತರ ಸಮ್ ಟ್ಯಾಪ್ಸ್ ಆರ್ ಬೆಡ್ಸ್ ಅಂತ ಬಂದೈತಿ. ಸಮ್ ಟ್ಯಾಪ್ಸ್ ಆರ್ ಬೆಡ್ಸ್, ಟ್ಯಾಪ್ ಎಲ್ಲಿದೆ, ಇಲ್ಲಿದೆ. ಸೊ ಬೆಡ್ ಎಲ್ಲಿದೆ, ಬೆಡ್ ಇಲ್ಲಿದೆ. ಸೊ ಆಲ್ ಟ್ಯಾಪ್ ಏನೈತಲ್ಲ ಅದ್ರೊಳಗೆ ಏನಿತ್ತು ಅಂದ್ರೆ ಸಮ್ ಬೆಡ್ಸ್ ಬಂದವು. ಸೊ ಅವ್ರ ಏನಂದ್ರು ಸಮ್ ಟ್ಯಾಪ್ಸ್ ಆರ್ ಬೆಡ್ಸ್ ಅಂತಂದಾರ. ಸೊ ಟ್ಯಾಪ್ ಅನ್ನೋದು ದೊಡ್ಡದಿದೆ, ಅದ್ರೊಳಗಿನ ಸ್ವಲ್ಪ ಭಾಗ ಏನಾಗೈತೆ ಅಂದ್ರೆ ಬೆಡ್ಗಳು ಆಗಿದಾವು. ಸೊ ಹಾಗಿದ್ರೆ ಇದು ಕೂಡ ಕರೆಕ್ಟ್ ಆನ್ಸರ್. ಸೊ ಅದೇ ಸರ ಸಮ್ ಟ್ಯಾಪ್ಸ್ ಆರ್ ಕಾರ್ಡ್ಸ್ ಅಂತ ಕೊಟ್ಟ. ಸಮ್ ಟ್ಯಾಪ್ಸ್, ಟ್ಯಾಪ್ಸ್ ಎಲ್ಲಿದೆ, ಇಲ್ಲಿ. ಸಮ್ ಟ್ಯಾಪ್ಸ್ ಆರ್ ಕಾರ್ಡ್ಸ್ ಅಂದ್ರ ನೋಡ್ರಿ ಈ ಭಾಗ ಏನಾಗುತ್ತೆ ಅಂದ್ರೆ ಸಮ್ ಟ್ಯಾಪ್ಸ್ ಆರ್ ಕಾರ್ಡ್ಸ್ ಅಂತ ಆಗುತ್ತೆ. ಸೊ ಹಾಗಿದ್ರೆ ಇದು ಕೂಡ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಏನಂದ್ರ ಆಲ್ ಕನ್ಕ್ಲೂಷನ್ ಆರ್ ಏನಾಗ್ತಾವ ಅಂದ್ರ ಫಾಲೋ ಆಗ್ತಾವ. ಏನಂದ್ರ ಒಂದೇದು ಕೂಡ ಆಗತ್ತೆ, ಸೆಕೆಂಡ್ ಕೂಡ ಆಗತ್ತೆ, ಥರ್ಡ್ ಕೂಡ ಆಗತ್ತೆ. ಸೊ ಎಲ್ಲಾ ಕೂಡ ಏನಾಗ್ತಾವ ಇಲ್ಲಿ ಕನ್ಕ್ಲೂಷನ್ ಫಾಲೋ ಅಪ್ ಆಗ್ತಾವ. ಓಕೆ, ಇದು ನೋಡ್ರಿ ಇಂಪಾರ್ಟೆಂಟ್. ಸೊ ನೋಡ್ರಿ 6 ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ದಿ ಸರ್ಕಲ್ ಟೇಬಲ್ ಫೇಸಿಂಗ್ ಟು ದಿ ಸೆಂಟರ್ ಅಂತ ಹೇಳಿ. ಸೊ ನೋಡ್ರಿ ಒಂದು ಸರ್ಕಲ್ ಇದೆ. ಸೊ ಎಷ್ಟು ಜನ ಅದಾರೆ ಟೋಟಲ್ ಆಗಿ 6 ಜನ ಅದಾರ. 1 2 ನೆಕ್ಸ್ಟ್ 3 4 5 6 ಜನ ಅದಾರ. ಟೋಟಲ್ ಆಗಿ 6 ಜನ ಕೂತಿದ್ದಾರೆ. ಸೊ ಈ 6 ಜನ ಕೂತ್ರೆ ಯಾವ ಸಿಸ್ಟಮೆಟಿಕ್ ದಾಗ ಕೂತಿದಾರ ಅಂತ ನೋಡ್ಬೇಕು. ಓಕೆ, ಆಮೇಲೆ ಇಲ್ಲಿ ನೋಡ್ರಿ ಶ್ರೀಲಾ ಈಸ್ ಸಿಟ್ಟಿಂಗ್ ಟು ದಿ ಸೆಕೆಂಡ್ ರೈಟ್ ಆಫ್ ಲೀನಾ ಅಂತ ಹೇಳಿ. ಓಕೆ, ಇಲ್ಲಿ ಏನ್ ಮಾಡತ್ತೆ ನಾನೀಗ ಲೀನಾನ ಕೂತಿದಾಳ ಅಂತ ಅನ್ಕೊಳ್ಳಿ. ಸೊ ಎಲ್ಲಿ ಕೂತಿದಾಳೆ ಇವಳ, ಸೆಕೆಂಡ್ ಟು ದಿ ರೈಟ್ ಆಫ್ ಲೀನಾ. ನೋಡ್ರಿ ಲೀನಾ ಇಲ್ಲಿ ಕೂತಾಳ ಅಂತ ಅನ್ಕೋರಿ. ಲೀನಾ ಇಲ್ಲಿ ಕೂತಾಳ ಅಂದ್ರ ಲೀನಾದ ರೈಟ್ ಶ್ರೀಲಾ ಕೂತಾಳೆ. ಎಷ್ಟ್ ನಂಬರ್ ರೀ, ಸೆಕೆಂಡ್ ಟು ದಿ ರೈಟ್. ಸೊ ಲೀನಾದ ರೈಟ್ ಯಾವ್ದಂದ್ರ ಈಚೆಡ್ ಸೈಡ್ ಏನಿದ್ರಲ್ಲ ಇದು ಲೀನಾ ರೈಟ್, ಇದೇನಂದ್ರ ಆಕಿದ್ ಲೆಫ್ಟ್. ಸೊ ಆಗಿದ್ ನೋಡ್ಲಿ 1 2 ಇದೇನೈತಂದ್ರ ಸೆಕೆಂಡ್ ಸ್ಟೇಜ್ ದಾಗ ಕೂತಂಗೈತಿ. ಸೆಕೆಂಡ್ ನಂಬರ್ ಯಾರು ಕೂತಾರು, ಲೀನಾ ಕೂತಾಳ ಅಂದಂಗ ಆಯ್ತು. ಸೊ ಅದೇ ತರ ಈಗ ಸೆಕೆಂಡ್ ಪಾಯಿಂಟ್ ನೋಡ್ರಿ, ದೀನಾ ಇಸ್ ಸಿಟ್ಟಿಂಗ್ ಟು ದಿ ಫಿಫ್ತ್ ಟು ದಿ ರೈಟ್ ಆಫ್ ಶ್ರೀಲಾ ಅಂತ ಹೇಳ್ಕೊಟ್ಟ. ಓಕೆ ನೋಡ್ರಿ, ಇವ ದೀನಾ ಏನದಾರಲ್ರಿ ಸಿಟ್ಟಿಂಗ್ ಟು ದಿ ಫಿಫ್ತ್ ಟು ದಿ ರೈಟ್ ಆಫ್ ಶ್ರೀಲಾ. ಹಾಗಿದ್ರ ಶ್ರೀಲಾದ ರೈಟ್ ಏನಾಗಿತ್ತು ಅಂದ್ರೆ ದೀನಾ ಇದಕ್ಕೆ ಎಲ್ಲಿ ಕೂತಾಳ ಅಂದ್ರ ಫಿಫ್ತ್ ಟು ದಿ ರೈಟ್ ಆಫ್ ಶ್ರೀಲಾ ಅಂತ ಕೊಟ್ಟ. ಓಕೆ, ಇದ್ ಬರಲ್ಲ ನೋಡ್ರಿ, ದೀನಾನ ಎಲ್ಲಿ ಕೂತಾಳ ಅಂದ್ರ ಸಿಟ್ಟಿಂಗ್ ಟು ದಿ ಫಿಫ್ತ್ ರೈಟ್ ಆಫ್ ಶ್ರೀಲಾ. ಫಿಫ್ತ್ ರೈಟ್ ಅಂದ್ರಿ ಯಾವ್ದ ರೈಟ್ ಇರ್ಬೇಕಂದ್ರೆ ಶ್ರೀಲಾದ ರೈಟ್ ಇರ್ಬೇಕು, ಫಿಫ್ತ್ ನಂಬರ್ ಇರ್ಬೇಕು. ನೋಡ್ರಿ 1 2 3 4 5 ಹಾಗಿದ್ರೆ ಇಲ್ಲಿ ಏನ್ ಬರ್ತಾರಂದ್ರ ದೀನಾ ಬರ್ತಾರ. ಸೊ ದೀನಾ ಇಸ್ ಸಿಟ್ಟಿಂಗ್ ಟು ದಿ ಫಿಫ್ತ್ ರೈಟ್ ಆಫ್ ದಿ ಯಾರ್ರಿ ಶ್ರೀಲಾ ಅಂತ ಹೇಳಿ. ಸೊ ಇವನಿಂದ 5ನೇ ರ್ಯಾಕ್ದಾಗ ಯಾರು ಕೂತಾರ ಅಂದ್ರೆ ದೀನಾ ಕೂತಾರ. ಸೊ ಅದೇ ತರ ವೈಲೆಟ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ರೈಟ್ ಆಫ್ ದೀನಾ ಅಂತ ನೋಡ್ರಿ. ವೈಲೆಟ್ ಇದ್ದಿದ್ದು ಎಲ್ಲಿ ಕೂತೈತಿ ಅಂದ್ರ ವೈಲೆಟ್ ಈಸ್ ಸಿಟ್ಟಿಂಗ್ ಥರ್ಡ್ ರೈಟ್ ಆಫ್ ದೀನಾ. ಥರ್ಡ್ ರೈಟ್ ಅಂದ್ರೆ ನೋಡ್ರಿ ದೀನಾದ ಥರ್ಡ್ ರೈಟ್ ಯಾರು ಕೂತಾರ ಅಂದ್ರೆ ವೈಲೆಟ್ ಕೊಟ್ಟಾರ. 1 2 3 ಇದು ವೈಲೆಟ್ ಐತಿ ನೋಡ್ರಿ. ವೈಲೆಟ್ ಈಸ್ ಸಿಟ್ಟಿಂಗ್ ಥರ್ಡ್ ರೈಟ್ ಆಫ್ ದೀನಾ. ಥರ್ಡ್ ರೈಟ್, ದೀನಾದ ರೈಟ್ ಯಾವ್ದಂದ್ರೆ ಇದು ಈಚೆಡ್ ಸೈಡ್ ಇಂದ 1 2 3 ಇದು ಏನೈತಿದ್ರ ವೈಲೆಟ್ ಅನ್ನೋದ ದೀನಾದ ರೈಟ್ ಥರ್ಡ್ ನಂಬರ್ ಕೂತೈತಿ. ಸೊ ಅಬ್ದುಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ದೀನಾ. ಅಬ್ದುಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ದೀನಾ ಅಂದ್ರ ಅಬ್ದುಲ್ ಎಲ್ಲಿ ಕೂತಾನ, ಇಲ್ಲಿ ಕೂತಾನ. ಯಾಕಂದ್ರ ದೀನಾದ್ ಲೆಫ್ಟ್ ಸೆಕೆಂಡ್ ನಂಬರ್ ಕೂತಾನ, ಫಸ್ಟ್ ಸೆಕೆಂಡ್ ಅಬ್ದುಲ್ ಇಲ್ಲಿ ಕೂತಾನ. ಸೊ ಅದೇ ತರ ಇನ್ನ ನೆಕ್ಸ್ಟ್ ಅಬ್ದುಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ದೀನಾ. ಅದಾಯ್ತಾ, ಇಲ್ಲಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ವಿಕ್ರಮ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಲೀನಾ. ವಿಕ್ರಮ್ ಈಸ್ ನೋಡ್ರಿ, ವಿಕ್ರಮ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಲೀನಾ. ಇದು ಯಾವ್ದ್ರಿ ವೈಲೆಟ್ ಇದು. ಓಕೆ, ಇದು ವೈಲೆಟ್. ನೆಕ್ಸ್ಟ್ ವಿಕ್ರಮ್ ಈಸ್ ಸಿಟ್ಟಿಂಗ್ ಎಲ್ಲಿ ಕೂತಾನಂದ್ರ ವಿಕ್ರಮ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಲೀನಾ. ಲೀನಾದಿಂದ ಲೆಫ್ಟ್ ಥರ್ಡ್ ನಂಬರ್ 1 2 3 ಹಾಗಿದ್ರೆ ಇಲ್ಲಿ ಯಾರು ಕೂತಾರಂದ್ರ ವಿಕ್ರಮ್ ಕೂತಾನ. ಯಾರು ಕೂತಾರಿ, ವಿಕ್ರಮನ ಕೂತಿದಾನು ಅಂದಂಗ. ಸೊ ಹಾಗಿದ್ದಾಗ ಇಲ್ಲಿ ನೋಡ್ರಿ ಟೋಟಲ್ ಆಗಿ ನಮ್ಗೆ ಯಾರ್ಯಾರು ಎಲ್ಲೆಲ್ಲಿ ಕೂತಾರಂತ ಗೊತ್ತಾಗ್ಬಿಡ್ತೀವಿ. ಈಗ ನಮ್ ಕ್ವಶನ್ ಏನೈತಿ, ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ದಿ ವಿಕ್ರಮ್ ಅಂಡ್ ದೀನಾ. ವಿಕ್ರಮ್ ಇಲ್ಲಿದಾನ, ದೀನಾ ಇಲ್ಲಿದಾನ. ಓಕೆ, ಹಾಗಿದ್ರೆ ನಡುವೆ ಯಾರು ಕೂತಾರಂದ್ರ ಶ್ರೀಲಾ ಅಂತ ಕೊಟ್ಟಾನು, ಶ್ರೀಲೀಲಾ ಅಂತ ಕೊಟ್ಟಾನು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ 1 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದ್ರಿ 1. ಸೊ ನೋಡ್ರಿ ಇಲ್ಲಿ ನೆಕ್ಸ್ಟ್ ಏನಂದ್ರೆ ಇದು ಕೂಡ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲಿದೆ. ಸೊ ಇಲ್ಲಿ ಏನೈತೆ ಅಂದ್ರೆ YCLE ಅಂತ ಇದೆ. ನೆಕ್ಸ್ಟ್ ಕಾಮಟ್ DWQG ಅಂತ ಇದೆ. ನೆಕ್ಸ್ಟ್ IQVO ಅಂತ ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್
ಇ ಎಫ್ ವೈ ಅಂತ ಇದೆ, ಎಸ್ ಇ ಎಫ್ ವೈ ಅಂತ ಇದೆ. ಸೊ ಆಗಿಂದ ನೋಡ್ರಿ ವೈ ಇದ್ದಿದ್ದ ಡಿ ಹೆಂಗಾಗಿದೆ ಅಂತ ನೋಡ್ರಿ, ವೈ ಇದ್ದಿದ್ದು ಡಿ ಆಗಿದೆ. ಸೊ ನೋಡ್ರಿ ವೈ ಜೆಡ್ ಎ ಬಿ ಸಿ ಡಿ ನೋಡ್ರಿ, ವೈ ಆದ ನಂತರ ಜೆಡ್ ಎ ಬಿ ಸಿ ಡಿ +5 ಆಗೈತಿ. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನಾಗೈತಿ +5 ಅಂತ ಆಗೈತಿ. ಕರೆಕ್ಟ್. ಸೊ ಡಿ ದಿಂದ ಐ ನೋಡ್ರಿ, ಡಿ ದಿಂದ ಇ ಎಫ್ ಜಿ ಎಚ್ ಐ ಇಲ್ಲಿ ಕೂಡ +5 ಆಗೈತಿ. ಹಾಗಿದ್ರೆ ಐ ದಿಂದ ಕೂಡ ನಮ್ಮದು ಏನಾಗಬೇಕು +5 ಆಗಬೇಕು. ಐ ಐ ಜೆ ಕೆ ಎಲ್ ಎಂ ಎನ್ ಎನ್ ಅಂತ ಬರ್ಬೇಕು. ಹಾಗಿದ್ರೆ ಎನ್ ಅನ್ನೋದು ಎಲ್ಲಿದ್ರಿ ಆಪ್ಷನ್ 1ನೇ ತರಾಗಿದೆ, ಬಟ್ 3ನೇ ತರಾಗಿದೆ. ಸೊ ಇವು ಏನಾಗ್ಬೇಕಂದ್ರ 3 ತರಾಗ ಏನಾಗ್ಬೇಕು ಒಂದ್ ಆನ್ಸರ್ ಆಗ್ಬೇಕು. ಸೊ 1ನೇದು ಆಗ್ಬೋದು ಅಥವಾ 3ನೇದು, 2 ತರ ಒಂದ್ ಆನ್ಸರ್ ಆಗುತ್ತೆ. ಸೊ ಇದಾದ ನಂತರ ಏನ್ ಮಾಡ್ರಿ ಸೆಕೆಂಡ್ ಆಪ್ಷನ್ ಚೆಕ್ ಮಾಡ್ರಿ. ಸಿ ಆದ ನಂತರ ಏನೈತಿ ಡಬ್ಲ್ಯೂ ಆಗಿದೆ. ಸಿ ಆದ ನಂತರ ಡಬ್ಲ್ಯೂ ಹೆಂಗೈತೆ ಅಂತ ನೋಡ್ರಿ ಇಲ್ಲಿ 1 2 ಬಿ ಸಿ ಆದ ನಂತರ ಬಿ ಎ ಜೆಡ್ ಡಬ್ಲ್ಯೂ ಜೆಡ್ ಆದ ನಂತರ ವೈ ಡಬ್ಲ್ಯೂ. ಸೊ ನೋಡ್ರಿ ಒಂದ್ ಸೆಕೆಂಡ್, ಬಿ ಬಿ ಆದ ನಂತರ ಎ, ನೆಕ್ಸ್ಟ್ ಜೆಡ್ ವಾಯು ಎಕ್ಸ್, ನೆಕ್ಸ್ಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಡಬ್ಲ್ಯೂ ಅಂತ ಆಗೈತಿ 6 ಅಂತ ಮಾಡ್ಯಾರ. ಎಷ್ಟ್ರಿ ಇಲ್ಲಿಂದ ಇಲ್ಲಿಗೆ -6 ಅಂತ ಮಾಡಿದಾರೆ. ಕರೆಕ್ಟಾ. ಸೊ ಇಲ್ಲಿಂದ ನೋಡ್ರಿ ಡಬ್ಲ್ಯೂ ದಿಂದ ಎಕ್ಸ್ ಗೆ ಎಷ್ಟಾಗಿತ್ತು ಅಂತ ನೋಡ್ರಿ, ಡಬ್ಲ್ಯೂ ದಿಂದ ವಿ ಯು ಟಿ ಎಸ್ ಆರ್ ಕ್ಯೂ ಇಲ್ಲಿ ಕೂಡ ಏನಾಗೈತಿ -6 ಅಂತ ಆಗೈತಿ. ಸೊ ಇಲ್ಲಿಂದ ಕೂಡ ಏನಾಗಬೇಕು -6 ಅಂತ ಆಗಬೇಕು. -6 ಆಗ್ಬೇಕಾದ್ರೆ ಇಲ್ಲಿ ನೋಡ್ರಿ ನಂದು ಬಂದ್ರೆ ಕೆ ಬರ್ಬೋದು ಅಥವಾ ಎಚ್ ಬರ್ಬೋದು. -6 ಮಾಡಿದ ನಂತರ ಕ್ಯೂ ದಿಂದ ಪಿ ಓ ಎನ್ ಎಂ ಎಲ್ ಕೆ. ಹಾಗಿದ್ರೆ ಕೆ ಅನ್ನುವಂತ ಆಪ್ಷನ್ ಏನಿದೆ ಅಂದ್ರೆ 1ನೇ ಆಪ್ಷನ್ ಆಗೈತಿ. ಕೆ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಎಚ್ ಇದೆ, ಇದಂತೂ ಆನ್ಸರ್ ಬರಲ್ಲ, ಇದು ಬರಂಗಿಲ್ಲ, ಇದು ಕೂಡ ಬರಂಗಿಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಎನ್ ಕೆ ಎ ಟಿ ಇಸ್ ದ ಕರೆಕ್ಟ್. ಎನ್ ಕೆ ಎ ಟಿ ಇಸ್ ದ ಕರೆಕ್ಟ್ ಆನ್ಸರ್. ಎನ್ ಕೆ ಎ ಟಿ ಇಸ್ ದ ಕರೆಕ್ಟ್ ಆನ್ಸರ್. ಕೆ ಟಿ. ಓಕೆ, ನೆಕ್ಸ್ಟ್ ಒನ್ ರೀ. ಹಾ ಓಕೆ, ಇದು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಏನೈತೆ ಅಂದ್ರ ಫಸ್ಟ್ ವರ್ಡ್ ಮತ್ತು ಸೆಕೆಂಡ್ ವರ್ಡ್ಗೆ ಯಾವ ತರ ರಿಲೇಷನ್ ಇದೆ ಅದನ್ನ ನೋಡ್ಬೇಕು. ಅದೇ ತರ ಥರ್ಡ್ ವರ್ಡ್ ಮತ್ತು ಫೋರ್ತ್ ಒನ್ಗೆ ರಿಲೇಷನ್ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದೇ ತರ ಈಗ ಥರ್ಡ್ ವರ್ಡ್ ಮತ್ತು ನೆಕ್ಸ್ಟ್ ಫೋರ್ತ್ ವರ್ಡ್ ಮತ್ತು ಫಿಫ್ತ್ ಸಿಕ್ಸ್ತ್. ಸೊ ಫೋರ್ತ್ ಫಿಫ್ತ್ ಮತ್ತು ಸಿಕ್ಸ್ತ್ ವರ್ಡ್ಗೆ ಯಾವ ತರ ರಿಲೇಷನ್ ಐತೆ ಅಂತ ನೋಡ್ಬೇಕು. ಸೊ ಈಗ ಫಸ್ಟ್ 7 ಇದ್ದಿದ್ದು ಏನಾಗಿದೆ ಅಂದ್ರ 1000 ಅಂತ ಆಗಿತ್ತು, 1000 ಆಗಿತ್ತು. ಸೊ ಇಲ್ಲಿ ಏನ್ ಮಾಡ್ಯಾನ ಅಂದ್ರ ಅವ 7 + 3 ಅನ್ನು ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 10 ಅಂತ ಬರುತ್ತೆ. 10 ಕ್ಯೂಬ್ ಎಷ್ಟು ಅಂದ್ರೆ 1000. 10 ಕ್ಯೂಬ್ ಎಷ್ಟ್ರಿ 1000. ಸೊ ಅದೇ ತರ ಈಗ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಟರ್ಮ್ ನೋಡ್ರಿ 12ಗೆ ಏನ್ ಮಾಡ್ಯಾನ ಅಂದ್ರೆ +3 ಅಂತ ಮಾಡ್ಯಾನ. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 15 ಬರುತ್ತೆ. ಸೊ 15ರ ಕ್ಯೂಬ್ ಎಷ್ಟು ಅಂದ್ರೆ 3375 ಇಸ್ ದ ಕರೆಕ್ಟ್ ಆನ್ಸರ್. 3375 ಅಂತ ಬರುತ್ತೆ. ಸೊ ನಮಗೆ ಏನ್ ಕೇಳ್ಯಾರ ಅಂದ್ರೆ 4 + 3 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 7 ಅಂತ ಬರುತ್ತೆ. 7ರ ವರ್ಗ ಎಷ್ಟು, 7ರ ಕ್ಯೂಬ್ ಎಷ್ಟು ಅಂದ್ರೆ 343 ಇಸ್ ದ ಕರೆಕ್ಟ್ ಆನ್ಸರ್. 3 4 3 ಇಸ್ ದ 343 ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಯಾವ್ದಂದ್ರ ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಇನ್ ದ ಸರ್ಟನ್ ಕೋಡ್ ಲ್ಯಾಂಗ್ವೇಜ್. ಸೊ ಇದೇನೈತೆ ಅಂದ್ರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಐತಿ. ಸೊ ಇದ್ರ ಆನ್ಸರ್ ಅನ್ನ ನೀವ್ ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಸೊ ಓಕೆ, ಸೊ ಇದು ನೋಡ್ರಿ ಒಂದ ಕ್ವಶನ್ ಪೇಪರ್ದಾಗ ಇದ 3ನೇ ಶಿಫ್ಟ್ ಬಿಡ್ಸಾದೈತ್ರಿ. 2023ದ 13ನೇ ತಾರೀಕು 2023 13ನೇ ತಾರೀಕು ಡಿಸೆಂಬರ್ದಾಗ ಎಕ್ಸಾಮ್ ನಡೆದ್ದು. ಡಿಸೆಂಬರ್ ಅಲ್ಲ, ಫೆಬ್ರವರಿ 2ನೇ ತಿಂಗಳದಾಗ ಎಕ್ಸಾಮ್ ನಡೆದ. ಇದೇನಂದ್ರ ಶಿಫ್ಟ್ ದಾಗಿಂದು ಕ್ವಶನ್ಸ್ ಇವೆಲ್ಲ. ಸೊ ಇದರ ಆನ್ಸರ್ ಅನ್ನ ಏನ್ ಮಾಡ್ರಿ ಕೋಡಿಂಗ್ ಮತ್ತೆ ಡಿ ಕೋಡಿಂಗ್ ಇದು ಎಷ್ಟನೇ ಕ್ವಶನ್ ಅಂದ್ರೆ 4ನೇ ಕ್ವಶನ್ ಬಂದೈತಿ. 4 ಕ್ವಶನ್ ಬಂದು ಇರುವ ನಮ್ಗ ಕ್ವಶನ್ಸ್ ಎಷ್ಟು ಇರ್ತಾವ ಅಂದ್ರೆ ರೀಸನಿಂಗ್ ಮೇಲೆ 20 ಕ್ವಶನ್ ಇರ್ತಾವ. ಸೊ 20 ಕ್ವಶನ್ದಾಗ 4 ಕ್ವಶನ್ ನಮ್ಗ ಕೋಡಿಂಗ್ ಮತ್ತೆ ಡಿ ಕೋಡಿಂಗ್ ಮೇಲೆ ಬರತಾವ ಅಂದ್ರ ಕೋಡಿಂಗ್ ಮತ್ತೆ ಡಿ ಕೋಡಿಂಗ್ ನಾವ್ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಒತ್ತು ಕೊಡ್ಬೇಕು. ಓಕೆ, ಸೊ ಇದ್ರ ಆನ್ಸರ್ ಅನ್ನ ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಓಕೆ, ಇದನ್ನ ಲಾಸ್ಟ್ ಇದು ನೋಡ್ರಿ. ಸೊ ಸೆಲೆಕ್ಟ್ ದ ಆಪ್ಷನ್ ವಿಚ್ ಎಂಬೆಡೆಡ್ ಇನ್ ದಿ ಗಿವನ್ ಫಿಗರ್ ಅಂತ ಕೊಟ್ಟಾರ. ಸೊ ಈ ನೋಡ್ರಿ ಈ ಕೊಟ್ಟಂತ ಡಯಾಗ್ರಾಮ್ ದಾಗ ಇದು ಯಾವ್ದು ಎಂಬೆಡೆಡ್ ಆಗಿತ್ತು ಅಂದ್ರೆ ಇದು ಯಾವ ಡಯಾಗ್ರಾಮ್ ನಿಂದ ತಕ್ಕೊಂಡಾರ ಅಂತ ನೋಡ್ಬೇಕು. ಇದು ಎ ಆಪ್ಷನ್, ಇದು ಬಿ ಆಪ್ಷನ್, ಇದು ಸಿ ಆಪ್ಷನ್, ಇದು ಡಿ ಆಪ್ಷನ್. ಸೊ 1ನೇ ಆಪ್ಷನ್ ಅಂತ ನೋಡ್ರಿ ಇದು ಎಲ್ಲಿ ಲೈನ್ ಬಂದಿತ್ತು ಅಂದ್ರೆ ಇಲ್ಲಿ ಬಂದ್ ಸೆಕೆಂಡ್ ಕಲರ್ ಚೇಂಜ್ ಮಾಡ್ತೀನಿ. ಸೊ ಈ ಡಯಾಗ್ರಾಮ್ ಎಲ್ಲಿ ಬಂದಿತ್ತು ಅಂತ ನಾವು ನೋಡ್ಬೇಕು. ಮೊದ್ಲು ಒಂದ ಕಾಣೆ ಹಿಡಿಬೇಕು ಯಾವ್ದಾದ್ರು. ಸೊ ಈ ನೋಡ್ರಿ ಈ ಭಾಗ ಇಲ್ಲಿ ಅಂತ ಇದೆ ಕರೆಕ್ಟಾ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟ್ರೇಟ್ ಲೈನ್ ಬಂದಿದೆ ಕರೆಕ್ಟಾ. ಸೊ ಸ್ಟ್ರೇಟ್ ಲೈನ್ ಬಂದ ಆದ ನಂತರ ಇಲ್ಲೂ ಕೂಡ ಇದು ಕೂಡ ಲೈನ್ ಕಂಪ್ಲೀಟ್ ಆಗೈತಿ, ಇಲ್ಲಿ ತಗ ಕಂಪ್ಲೀಟ್ ಆಯ್ತು. ಸೊ ಇದಾದ ನಂತರ ನಂದು ಏನ್ ಬರ್ಬೇಕಂದ್ರೆ ಸ್ಕ್ವೇರ್ ಬರ್ಬೇಕು. ಸೊ ಇಲ್ಲಿ ಸ್ಕ್ವೇರ್ ಬಂದಿದೆ, ಬಟ್ ಇಲ್ಲಿ ಒಳಗ್ ಲೈನ್ ಐತಲ್ಲ ಅದು ಇಲ್ಲಿ ಕೆಳಗಿಂತ ಬಂದೈತಿ. ಸೊ ಹಾಗಿದ್ರೆ ಇದು ಆನ್ಸರ್ ಬರಂಗಿಲ್ಲ. ಸೊ ಈ ಡಯಾಗ್ರಾಮ್ ಐತಲ್ಲ ಇದ್ರೊಳಗಿಂದ ಅಲ್ಲ ಕರೆಕ್ಟಾ. ಸೊ ಇನ್ನ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಅನ್ನ ಚೆಕ್ ಮಾಡ್ರಿ. ಸೊ ನೋಡ್ರಿ ಸೆಕೆಂಡ್ ಆಪ್ಷನ್ ಅನ್ನ ಚೆಕ್ ಮಾಡ್ರಿ. ಸೆಕೆಂಡ್ ಆಪ್ಷನ್ ಅನ್ನ ನೋಡ್ರಿ ಈ ತರ ಲೈನ್ ಎಲ್ಲಿ ಬಂದೈತಿ ಫಸ್ಟ್ ಪೆಲ್ ನೋಡ್ರಿ. ಒಂದ್ ಖಾನೆಯನ್ನ ಮಾತ್ರ ನೋಡ್ಬೇಕು, ಒಂದ ಖಾನೆಯನ್ನ ಚೆಕ್ ಮಾಡ್ರಿ. ಸೊ ಈ ಬಂದಿರುವಂತ ಡಯಾಗ್ರಾಮ್ ಭಾಗ ಎಲ್ಲಿ ಐತೆ ಅಂದ್ರ
ಸೊ ನೋಡ್ರಿ ಇಲ್ಲಿದೆ. ಸೊ ಈ ಭಾಗ ಇದೆ ಅಂತ ಅನ್ಕೋ. ಓಕೆ, ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಕೂಡ ಬಂದೈತಿ. ಇದು ಕೂಡ ಡೈಗ್ರಾಮ್ ಭಾಗ ಕಂಪ್ಲೀಟ್ ಆಯ್ತು. ಸೊ ಇದಾದ ನಂತರ ಇಲ್ಲಿ ಕೆಳಗಿಂದು ಕೂಡ ಬಂದೈತಿ. ಸೊ ಇದು ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇದಾದ ನಂತರ ಕೆಳಗಿನ ಭಾಗ ಇದು. ಸೊ ಹಾಗಿದ್ರೆ ಇದೆಲ್ಲ ಏನಾಗೈತೆ ಅಂದ್ರೆ ಟೋಟಲ್ ಆಗಿರುವಂತ ಡೈಗ್ರಾಮ್ ಏನೈತಲ್ಲ ಎಲ್ಲ ಇದ್ರೊಳಗಿದೆ. ಈ ದೊಡ್ಡ ಡೈಗ್ರಾಮ್ದಾಗ ಏನೈತೆ ಅಂದ್ರೆ ಟೋಟಲ್ ಆಗಿರುವಂತ ಡೈಗ್ರಾಮ್ ಇದೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇದು ಆನ್ಸರ್. ಆಪ್ಷನ್ ನಂಬರ್ ಯಾವ್ದಂದ್ರೆ ಬಿ ಇದು ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಬರಂಗಿಲ್ರಿ, ಇದು ಬರಂಗಿಲ್ಲ. ನೆಕ್ಸ್ಟ್ ಚೆಕ್ ಮಾಡುವುದಿಲ್ಲ. ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತ ರೊಟೇಷನ್ ಇರೋದಿಲ್ಲ. ನೆನ್ಪಿಟ್ಕೋರಿ, ನಾವು ರೊಟೇಷನ್ ಮಾಡಿಕಿಸಿಂದ ಆನ್ಸರ್ ಅನ್ನ ಮಾಡ್ತೀವಿ ಅಂದ್ರೆ ಅದು ರಾಂಗ್. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ಸೊ ಇದೇನಾಗೈತೆ ಅಂದ್ರೆ ದಿ ಸೆಲೆಕ್ಟ್ ದ ಫಿಗರ್ ಅಮಂಗ್ ದ ಗಿವನ್ ಆಪ್ಷನ್ ದಟ್ ಕ್ಯಾನ್ ರಿಪ್ಲೇಸ್ ದಿ ಕ್ವಶನ್ ಮಾರ್ಕ್ ಇನ್ ದಿ ಫಾಲೋವಿಂಗ್ ಸೀರೀಸ್ ಅಂತ ಹೇಳಿ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಬಂದೈತಲ್ಲ, ಸೊ ಈ ಕ್ವಶನ್ ಮಾರ್ಕ್ ದಾಗ ಏನ್ ಆನ್ಸರ್ ಬರ್ತೈತಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು ಈಗ. ಸೊ ಫಸ್ಟ್ ಏನಾಗಿತ್ತು ಅಂದ್ರೆ ಓನ್ಲಿ ಜಸ್ಟ್ ಒಂದು ಸಿಂಗಲ್ ಲೈನ್ ಇದೆ. ಫಸ್ಟ್ ಏನೈತೆ ಅಂದ್ರೆ ಓನ್ಲಿ ಜಸ್ಟ್ ಸಿಂಗಲ್ ಲೈನ್ ಇದೆ. ಸೊ ಇಲ್ಲಿ ಆದ ನಂತರ ಇಲ್ಲಿ 2 ಲೈನ್ಗಳು ಬಂದವು. ಸೊ ಇಲ್ಲಿ ಟೋಟಲ್ ಆಗಿ 3 ಲೈನ್ಗಳು ಬಂದವು. ನೆಕ್ಸ್ಟ್ ಇಲ್ಲಿ 1 2 3 4 ಲೈನ್ ಬಂದವ. ಸೊ ಇಲ್ಲಿ 1 2 3 4 5 ಲೈನ್ ಬಂದವ. ಸೊ ನೆಕ್ಸ್ಟ್ ಬರ್ಬೇಕಾಗಿರೋದು 6 ಲೈನ್. ಇಲ್ಲಿ ಅಂದ್ರೂ 6 ಲೈನ್ ಬಂದಿಲ್ಲ. ಸೊ ಇಲ್ಲಿ ನೋಡ್ರಿ 6 ಲೈನ್ ಬಂದವ. ಸೊ ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಟೋಟಲ್ ಆಗಿ 6 ಲೈನ್ ಹೆಂಗಂದ್ರೆ 1 2 3 4 5 6. ಟೋಟಲ್ ಆಗಿ ಎಷ್ಟು ಲೈನ್ ಬಂದು 6 ಲೈನ್ಗಳು ಬಂದು. ಸೊ ಟೋಟಲ್ ಆಗಿ 6 ಲೈನ್ ಬಂದು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಯಾವ್ದ್ರಿ? ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ. ಇದು ಕೂಡ ಏನಿದೆ ಅಂದ್ರೆ ಕೋಡಿಂಗ್ ಮತ್ತು ಡಿಕೋಡಿಂಗ್. ಇದು ಒಂದ ಕ್ವಶನ್ ದಾಗ 5 ನೋಡ್ರಿ. ಕೋಡಿಂಗ್ ಮತ್ತು ಡಿಕೋಡಿಂಗ್ ಮ್ಯಾಗ ಎಷ್ಟ್ರಿ? 5 ಪ್ರಶ್ನೆಗಳ ಬಂದಾವ. ಒಂದು 5 ಪ್ರಶ್ನೆಗಳು ಬಂದಾವ. ಸೊ ಹಾಗಿದ್ರೆ ನೋಡ್ರಿ, ಇದು 5ನೇದು ಏನಿದೆ ಅಂದ್ರೆ SECURITY ಅಂತ ಇದೆ. ಸೆಕ್ಯೂರಿಟಿಯನ್ನ ಯಾವ ತರ ಬರದ ಅಂದ್ರೆ 19ECURIT25 ಅಂತ ಇದೆ. ಓಕೆ, ಸೊ ಹಾಗಿದ್ರೆ ಎಸ್ ಅನ್ನುವಂತ ಟರ್ಮ್ ಏನಾಗಿತ್ತು ಅಂದ್ರೆ ಇಲ್ಲಿ ಎಸ್ ಅನ್ನುವಂತ ನಂಬರ್ ಎಷ್ಟಿದೆ ಅಂದ್ರೆ 19ನೇ ನಂಬರ್ ಇದೆ. ಎಸ್ ಅನ್ನೋದು ನಂಬರ್ 19ನೇ ನಂಬರ್ ಇದೆ. ಸೊ ಅದಕ್ಕಾಗಿ ಎಸ್ ಅನ್ನ 19 ಅಂತ ಗುರ್ತ ಮಾಡ. ಸೊ ಅದೇ ತರ ಇ ಅನ್ನೋದು 5 ನಂಬರ್ ಇದೆ. ಸೊ ಅದೇ ತರ ಯು ಅನ್ನೋದು ಎಷ್ಟು ನಂಬರ್ ಇದೆ ಅಂದ್ರೆ 21ನೇ ನಂಬರ್ ಇದೆ. ಆಪ್ಷನ್ ನಂಬರ್ ಯಾವ್ದು ಅಂದ್ರೆ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಆಗಿದೆ. ಸೊ ಲಾಸ್ಟ್ ಡಿಜಿಟ್ ಏನಿದೆ ಇ ಇದೆ. ಇ ಅಂದ್ರೆ ಎಷ್ಟಿದೆ? 5 ಅಂತ ಬರುತ್ತೆ. ಸೊ ಇಲ್ಲಿ ಕೂಡ 5 ಅಂತ ಇದೆ, ಇಲ್ಲಿ ಕೂಡ 21 ಅಂತ ಇದೆ. ಸೆಂಟರ್ ಆಗಿರುವಂತ ಟರ್ಮ್ ಏನ್ ಮಾಡ್ಯಾರ ಅಂದ್ರೆ ಹೆಂಗಿದ್ದಂಗೆ ಇದ್ದಾರೆ. SAG ಅನ್ನ ಹೆಂಗಿದ್ದಂಗ ಇಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದು? ಆಪ್ಷನ್ ನಂಬರ್ ಥರ್ಡ್ ಒನ್ ಇಸ್ ಕರೆಕ್ಟ್. ಸೊ ಇದು ನೋಡ್ರಿ, ಇದೇ ಏನು ಬಿಡಿಸಿದ್ವಲ್ಲ ಅದೇ ಟೈಪ್ ಆಗಿದೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮ್ಯಾಗ. ಸೊ ಇಲ್ಲಿ ಏನಂತಂದ್ರೆ ನಾರ್ತ್ ಕಡೆ ದಿಕ್ ಮಾಡಿ ಕುತ್ಕೊಂತ ಅಂದ. ಸೊ ನಾರ್ತ್ ಮುಖ ಮಾಡಿ ಅಂದ್ರ ಮೇಲಿನ ಸೈಡ್ ಮುಖ ಮಾಡಿ ಕುತ್ಕೋಬೇಕು. ಸೊ ಈ ತರ ಆನ್ಸರ್ ಅನ್ನ ನೀವು ಏನ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಈಸಿ ಇದೆ, ವೆರಿ ಸಿಂಪಲ್ ಇದೆ. ಸೊ ಈ ತರ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಕೂಡ ಏನೈತೆ ಅಂದ್ರೆ ಸಿಂಪ್ಲಿಫಿಕೇಶನ್. ಓಕೆ, ಸಿಂಪ್ಲಿಫಿಕೇಶನ್. ಸೊ ಇದ್ರ ಮೇಲೇನು ಕೂಡ ಕ್ವಶನ್ ಅನ್ನ ಏನ್ ಮಾಡ್ಬೋದು ತಾವು ಎಕ್ಸಾಮ್ ದಾಗ ಕೇಳ್ತಾರ. 1 or 2 ಕ್ವಶನ್ಸ್ ಫಿಕ್ಸ್ ಇದ್ದೇ ಇರ್ತಾವ. 1 or 2 ಪ್ರಶ್ನೆಗಳ ಇದ್ದೇ ಇರ್ತಾವ. ಸೊ ಇದು ನೋಡ್ರಿ ಏನಿದೆ ಅಂದ್ರ ಇಲ್ಲಿ ಏನಂದ್ರೆ ಸೈನ್ ಯಾವ ಚೇಂಜ್ ಮಾಡ್ರೆ ಕರೆಕ್ಟ್ ಆನ್ಸರ್ ಬರ್ತೈತೆ ಅಂತ ಕೇಳಿದ. ಸೊ ಫಸ್ಟ್ ಫಿಲ 54 into 6 minus 36 divided by 12 plus 27 ಅಂತ ಇದೆ. ಪ್ಲಸ್ 27 ಅಂತ. ಸೊ ಹಾಗಿದ್ರೆ 54 ಹೆಂಗಿದ್ದಂಗೆ ಬರ್ತದೆ? ಪ್ಲಸ್ ಅಂಡ್ ಮೈನಸ್ ಅನ್ನ ಇಂಟು ಅನ್ನ ಚೇಂಜ್ ಮಾಡೋಣ. ಪ್ಲಸ್ ಇಂಟು ಅನ್ನ ಚೇಂಜ್ ಮಾಡಿ ನೋಡೋಣ. ಸೊ 54 ಇಂಟು ಅನ್ನ ಹೆಂಗಿದ್ದಂಗೆ ಇಡ್ರಿ, ಮೈನಸ್ ಹೆಂಗಿದ್ದಂಗೆ ಇಡ್ರಿ. ಸೊ ಇಂಟು ಇದ್ದಿದ್ದ ಪ್ಲಸ್ ಅನ್ನ ಮಾಡ್ಕೊರಿ. ಇಲ್ಲಿ ಪ್ಲಸ್ ಮತ್ತು ಇಂಟು ಅನ್ನ ಚೇಂಜ್ ಮಾಡ್ತೇವೆ. ಪ್ಲಸ್ ಮತ್ತು ಇಂಟು ಅನ್ನ ಚೇಂಜ್ ಮಾಡ್ತೇವೆ. ಇದು ಪ್ಲಸ್ ಆಗುತ್ತೆ. ಡಿವೈಡೆಡ್ ಬೈ 12 ಇಂಟು 27 ಅಂತ ಆಗುತ್ತೆ. ಇಂಟು 27 ಸಾರಿ ಇಂಟು 27. ನೋಡ್ರಿ ಇಲ್ಲಿ 12 ಒಂದ್ಲೆ 12 ಮೂರಲೆ 36. ಸೊ 54 ಪ್ಲಸ್ 60 54 ಪ್ಲಸ್ 6 ಮಾಡಿದ್ರೆ ಎಷ್ಟು ಬರುತ್ತೆ? 60 ಅಂತ ಬರುತ್ತೆ. -3 ಇಂಟು 27. ಸೊ 60 7 ಮೂರಲೆ 21, 3ರಲ್ಲಿ 6 1 7 8 81 ಅಂತ ಆಯ್ತು. 81ರಾಗ 60 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ -21 ಬರುತ್ತೆ. ಸೊ ಇಲ್ಲಿ ಬಂದಿರೋದು 24 ಅಂತ ಐತಿ. ಒಂದೇ ಆಪ್ಷನ್ ಅಂತೂ ರಾಂಗ್ ಐತಿ. ಒಂದೇ ಆಪ್ಷನ್ ಐತಿ ರಾಂಗ್ ಐತಿ ಅಂದಾಗ. ಸೊ ಸೆಕೆಂಡ್ ಒಂದು ಚೆಕ್ ಮಾಡ್ಬೇಕು. ಸೆಕೆಂಡ್ ಒಂದು 54 ಮೈನಸ್ ಮತ್ತೆ ಡಿವೈಡೆಡ್ ಬೈ ಅನ್ನು ಚೇಂಜ್ ಮಾಡ್ಬೇಕು. ಇಂಟು ಅನ್ನ ಹೆಂಗಿದ್ದಂಗೆ ಇಡ್ರಿ, ಮೈನಸ್ ಅಂದ್ರೆ ಡಿವೈಡೆಡ್ ಬೈ 36. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನಾಗಬೇಕು? ಮೈನಸ್ ಆಗಬೇಕು. 12 ಪ್ಲಸ್ 27 ಅನ್ನ ಹೆಂಗಿದ್ದಂಗೆ ಇಡ್ರಿ. ಸೆಕೆಂಡ್ ಆಪ್ಷನ್ ಅನ್ನು ತಗೊಂಡಿವಿ. ಸೊ ಇಲ್ಲಿ ನೋಡ್ರಿ 6 ಒಂದ್ಲೆ 6 ಅಷ್ಟೇ 6 6ಲೆ 36. 54 ಇಂಟು 6 -12 ಪ್ಲಸ್ 27 ಅಂತ ಇದೆ.
ಸೊ ಹಾಗಿದ್ರೆ 54 ಇಂಟು 6 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 50 ಇಂಟು 6 ಮಾಡಿದ್ರೆ 56ಲೇ, ಒಂದು ಸೆಕೆಂಡು, 54 6ರಲ್ಲಿ 36 ನೋಡ್ರಿ ಇಲ್ಲಿ, ಇದು 1/6 ಆಗುತ್ತೆ. 1/6 ಆಗುತ್ತೆ. ಸೊ 1/6 ಅಂದ್ರೆ ಇದು 6 ಏನೈತಿ ಡಿವೈಡೆಡ್ ಬೈ ಕೆಳಗಿದೆ. ಸೊ ಅದಕ್ಕಾಗಿ ಡಿವೈಡೆಡ್ ಬೈ ಆಗುತ್ತೆ. ಇಲ್ಲಿ ನೋಡ್ರಿ 6 ಒಂದ್ಲೆ 6 ಅಷ್ಟಲೇ 54 ಅಂದ್ರೆ 6 9 54. ಸೊ ಇಲ್ಲಿ ಬಂದಿರೋದೆಷ್ಟ್ರಿ 9 ಮೈನಸ್ 12 ಪ್ಲಸ್ 27. ಸೊ ಹಾಗಿದ್ರೆ 12ರಾಗ 9 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ -3 ಬರುತ್ತೆ, ಪ್ಲಸ್ 27 ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 24 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಯಾವ್ದು ಅಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ಏನೈತಿ ಕರೆಕ್ಟ್ ಆನ್ಸರ್ ಇದೆ. ಸೊ ಓಕೆ ನೋಡ್ರಿ, ಇನ್ನು ನೆಕ್ಸ್ಟ್ ಕ್ವಶನ್ ದಾವ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕ್ವಶನ್ ತಗೊಂಡು ಡಿಸ್ಕಷನ್ ಮಾಡೋಣ ಅಂತ. ಸೊ ಇವತ್ತಿನ ಕ್ಲಾಸ್ ಅನ್ನ ಏನ್ ಮಾಡ್ತಾ ಇದೀವಿ, ಇದಾಗಿರ್ಬೋದು. ಈಗ ಏನ್ ಬಿಟ್ಟೇನಲ್ಲ ಕ್ವಶನ್ಗಳು ಇವೆಲ್ಲ, ಇದನ್ನು ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಇನ್ನ ಹಲವಾರು ಕ್ವಶನ್ಗಳು ಅದಾವ. ಓಕೆ, ಹಾ ಓಕೆ, ಇನ್ನೂ ಒಂದು 4-5 ಕ್ವಶನ್ ಅದಾವ. ಸೊ ಅವನ್ನೆಲ್ಲ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದ್ಸಲ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅನ್ನ ಏನ್ ಮಾಡ್ತಾ ಇದೀವಿ, ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ನೋಡ್ರಿ, ನಾವು ಹೇಳಿದ ಹಾಗೆ ಇದೇ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೀನಿ, 21ನೇ ತಾರೀಕು ಏನೈತೆ ಅಂದ್ರೆ 21/12/2025 SSC GD ಮತ್ತು ಅಗ್ನಿವೀರಿಗೆ ಸಂಬಂಧಪಟ್ಟಂತ ಒಂದು ಫ್ರೀ ಆಗಿರುವಂತ ಸೆಮಿನಾರ್ ನಡೀತದ. ಸೊ ಆ ಸೆಮಿನಾರ್ ಅಲ್ಲಿ ಅಟೆಂಡ್ ಆಗ್ರಿ. ರಾಯಬಾಗ್ ಸುತ್ತಮುತ್ತಲು ಇರುವಂತ ಎಲ್ಲರೂ ಕೂಡ ನೀವು ಏನಾಗ್ಬೋದು ಅಂದ್ರೆ ಇದನ್ನ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ನೀವು ಯಾವ ತರ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು, ಸೊ ಅದೇ ತರ ಫಿಸಿಕಲ್ ಅನ್ನ ಯಾವ ತರ ಕ್ಲಿಯರ್ ಮಾಡಬಹುದು, ಮತ್ತೆ ಅದೇ ತರ ಧಾರವಾಡದಲ್ಲಿ ಕೂತು ಓದೋರಿಗೆ ಮತ್ತೆ ಇಲ್ಲಿ ಕೂತು ಓದೋರಿಗೆ ಏನ್ ಡಿಫ್ರೆನ್ಸ್ ಇದೆ, ಸೊ ಎಲ್ಲ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಈ ಸೆಮಿನಾರ್ ಅನ್ನ ಅಟೆಂಡ್ ಆಗಿ, ಅದಾದ ನಂತರ ನಾವು ಆಫ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೂ ಕೂಡ ನೀವು ಅಟೆಂಡ್ ಆಗೋದ್ರಿಂದ ನೀವು ಏನ್ ಮಾಡ್ಬೋದು ಅಂದ್ರೆ ಎಕ್ಸಾಮ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಸೊ ಹಾಗಿದ್ರೆ ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಜೈ ಹಿಂದ್.